ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಆದರೆ ನಂದು ವ್ಲಾಗ್ಸ್ಗಳನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಆಲ್ರೆಡಿ ಎಲ್ಲರಿಗೂ ತಮಿಳಲ್ಲಿ ನೋಡಿರ್ತೀರ ಏನಿದು ವ್ಲಾಗು ಅಂತ ಅಂದ್ಬಿಟ್ಟು. ಸೊ ನಮ್ಮ ರಿಲೇಟಿವ್ಸ್ ಅವ್ರದ್ದು ಎಂಗೇಜ್ಮೆಂಟ್ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರೋದು. ಸೊ ಇಲ್ಲಿ ಮನೆಯಿಂದ ರೆಡಿ ಆಗಿಬಿಟ್ಟು ನಾವು ಇವಾಗ ಫಂಕ್ಷನ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಎಂಟ್ರೆನ್ಸ್ ತೋರಿಸಿದ್ನಲ್ಲ ಫಸ್ಟು, ಅದು ಬಂದುಬಿಟ್ಟು ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ. ಸೊ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಕೋತಿದ್ನಲ್ಲ. ಸೊ ನಮ್ಮ ರಿಲೇಟಿವ್ಸ್ ಅವರೆಲ್ಲ ಇರ್ತಾರಲ್ಲ, ಅವ್ರು ನೋಡಿಬಿಟ್ಟು ಹಾಯ್ ಅಂತ ರಿಪ್ಲೈ ಮಾಡ್ತಾಯಿದ್ರು. ಹಾಗೆ ನಿಶು ಕೂಡ ಕಾರಲ್ಲಿ ಬರ್ತಾನೆ ಮನಿಕೊಂಡಿದ್ದ ಅವನು. ಸೊ ಇವರೇ ಬಂದು ಮದುವೆ ಹುಡುಗಿ. ರೂಮ್ಗೆ ಹೋಗಿದ್ವಿ ಹುಡುಗಿನ ಮಾತಾಡ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಮಾತಾಡಿಸ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಇವಳು ಬಂದುಬಿಟ್ಟು ಅನ್ನು ಅಂತ, ನನ್ನ ಮಗನ ಕೇಳಿದ್ರೆ ತುಂಬ ಇಷ್ಟಪಡ್ತಾಳೆ ಇವಳು. ಅಕ್ಕ ಆಗಬೇಕು ಇವನಿಗೆ. ಸೊ ಹಾಗಾಗಿ ಬಂದುಬಿಟ್ಟು ಮಾತಾಡಿಸ್ತಿದ್ಲು ನಿಶುನ, ತಪ್ಕೊಂಡೆಲ್ಲ ಮಾತಾಡಿಸ್ತಿದ್ಲು ತಮ್ಮ ಅಂತ ಅಂದ್ಬಿಟ್ಟು. ಸೊ ಅವನಿಗೂ ಕೂಡ ಇಷ್ಟ ಅವಳು ಕಂಡ್ರೆ. ಅವನು ಕೂಡ ಮಾತಾಡಿಸ್ತಾನೆ, ತಪ್ಕೋತಾನೆ, ಕಿಸ್ ಕೊಡ್ತಾನೆ ಅವಳಿಗೆ. ಸೊ ಈ ರೀತಿ ಎಲ್ಲ ಮಾಡ್ತಾರೆ, ಇಬ್ಬರು ಆಟ ಆಡ್ತಾರೆ. ನಮ್ಮ ಮನೆಗೆ ಬರ್ತಾ ಇರ್ತಾಳೆ ಆವಾಗವಾಗ. ಸೊ ಅದಾದಮೇಲೆ ಇಲ್ಲಿ ಫಂಕ್ಷನ್ ಎಲ್ಲ ನಡೀತಿತ್ತಲ್ಲ, ಎಂಗೇಜ್ಮೆಂಟ್ ಫಂಕ್ಷನು. ಈ ರೀತಿ ಎಲ್ಲ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ನಿಶು ಕೂಡ ಮಲಗಿ ಎದ್ದಿದ್ದ. ಅದಾದಮೇಲೆ ಅವನ ಜೊತೆ ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಹಂಗೆ ಮಾಡಬಾರ್ದು ಅಲ್ಲೋಡು ಕ್ಯಾಮ್ರಾಗೆ ಹೆಂಗೆ ಬರ್ತಾಳೆ, ಕ್ಯಾಮ್ರಾ ಹಂಗೆ ಮಾಡಬಾರ್ದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಹೂ ಮುಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ. ಒಂದಷ್ಟು ಹೆಂಗಸರೆಲ್ಲ ಬಂದು ಶಾಸ್ತ್ರ ಎಲ್ಲ ಮಾಡ್ತಾರೆ. ಆಮೇಲೆ ಒಪ್ಪಂದ ಶಾಸ್ತ್ರ ಈ ಥರ ಎಲ್ಲ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಏಜ್ ಆಗಿರೋ ಅಂಥ ದೊಡ್ಡವರೆಲ್ಲ ಕೂತ್ಕೊಂಡು ಅಲ್ಲಿ ಹೂ ಮುಡ್ಸೋ ಶಾಸ್ತ್ರ ಇದೆಲ್ಲ ಮಾಡ್ತಾರೆ. ಹುಡುಗಿ ಕೂಡ ಬಂದಳು. ಅಲ್ಲಿ ಕೂರಿಸ್ಬಿಟ್ಟು ಹೂ ಮುಡ್ಸೋ ಶಾಸ್ತ್ರ, ಒಪ್ಪಂದ ಶಾಸ್ತ್ರ ಈ ಥರ ಎಲ್ಲ ಮಾಡ್ತಾರೆ. ನನಗೆ ಏನು ಅಂದರೆ ಇದು ಎಂಗೇಜ್ಮೆಂಟ್ಗೆ ಹೋಗಿದ್ನಲ್ಲ, ಆವಾಗ ನನ್ನದೇ ಎಂಗೇಜ್ಮೆಂಟ್ ಆಗಿರೋಂಥ ನನ್ನದೇ ಯಾವ್ಯಾವ ರೀತಿ ಫಂಕ್ಷನ್ ಎಲ್ಲ ನಡೀತು, ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಯಾವ ಥರ ನಡೀತು ಅದನ್ನೆಲ್ಲನೂ ನಾನು ಮೆಮೊರೀಸ್ನ ನೆನೆಸ್ಕೋತಾ ಇದ್ದೆ ಒಂದ್ಸಲಿ. ಅದಾದಮೇಲೆ ಎಲ್ಲ ಅಲ್ಲಿ ಮಾಡ್ತಿದ್ರಲ್ಲ, ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಮಾಡ್ತಿದ್ರಲ್ಲ, ಅದು ನೋಡ್ಕೊಂಡು ಕೂತಿದ್ವಿ. ನಿಶು ಕೂಡ ಆಟ ಆಡ್ತಾಯಿದ್ದ ನಿಂತ್ಕೊಂಡು. ಹಾಗೆ ಯಾರು ಯೂಟ್ಯೂಬರ್ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ನಿಮಗೆ, ತಮಿಳಲ್ಲಿ ಹಾಕಿದ್ನಲ್ಲ ಯೂಟ್ಯೂಬರ್ ಒಬ್ಬರು ಸಿಕ್ಕಿದ್ರು ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದುಬಿಟ್ಟು ರಮ್ಯಾ ನವೀನ್ ಯೂಟ್ಯೂಬರ್ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಏನೇ ಹೇಳೋದೇನು ಬೇಕಾಗಿಲ್ಲ. ಸೊ ಅವ್ರ ಮನೆಗೇ ಇವರು ಮದುವೆಯಾಗಿ ಹೋಗ್ತಾ ಇರೋದು. ಸೊ ಹಾಗೆ ಬಂದುಬಿಟ್ಟು ಅಮ್ಮಂದು ಸ್ಲಿಪ್ಪರ್ ಕಿತ್ತೋಗಿತ್ತು ಅಂತ ಹೇಳಿದ್ರು. ಹಾಗೆ ಕೆಳಗಡೆ ಮೋರಿತ್ತು, ಚೋಟ್ರಿ ಕೆಳಗಡೆ ಮೋರಿತ್ತು. ಅಲ್ಲಿ ಹೋಗಿ ಪೆವಿಗೆ ತೊಗೊಂಡು ಬಂದು ಕೊಟ್ಟೆ ಅಮ್ಮನಿಗೆ. ಸ್ಲಿಪ್ಪರ್ ಕಿತ್ತೋಗಿದೆ, ಸ್ವಲ್ಪ ಬೇಕು, ಹೋಗಿ ತೊಗೊಂಡು ಬಾ ಅಂತ ಅಂದರು. ಅದಕ್ಕೆ ನಮ್ಮನೆಯವರು ಮತ್ತು ನಾನು ಹೋಗಿ ತೊಗೊಂಡು ಬಂದು ಕೊಟ್ಟೆ ಅವ್ರಿಗೆ. ಅದಾದಮೇಲೆ ಅವರು ಹುಡುಗಿಗೆ ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ರು. ಅಲ್ಲೇ ನಮ್ಮ ಅತ್ತೆ ಅವರೆಲ್ಲ ಇದ್ದರು. ಸೊ ಅವ್ರು ಬಂದುಬಿಟ್ಟು ಹೇಳ್ಕೊಡ್ತಾಯಿದ್ರು ಯಾವ್ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ಕೇಳ್ಕೊಂಡು ಅವರು ಮಾಡ್ತಾಯಿದ್ರು. ಅದಾದಮೇಲೆ ಶಾಸ್ತ್ರ ಎಲ್ಲ ಮುಗೀತು. ನೆಕ್ಸ್ಟ್ ಅದಾದಮೇಲೆ ಅವರು ನೆಕ್ಸ್ಟು ಎಂಗೇಜ್ಮೆಂಟ್ ರಿಂಗ್
ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹೋಗಿದ್ರು ಅವರು ರೆಡಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲೋ ಹೊರಗಡೆ ನಿಂತಿದ್ರು. ಅದಾದಮೇಲೆ ನಿಶುಗೆ ಚಾಕ್ಲೇಟ್ ಕೊಡಿಸ್ಬಿಟ್ಟು ಮೂರಲ್ಲಿ ಅವನ್ನ ಎತ್ಕೊಬಂದ್ಬಿಟ್ಟು ಕೊಟ್ಟರು ನಮ್ಮ ಕೈಲಿ. ನಾವು ನೋಡ್ಕೋತಾ ಇದ್ವಿ. ಏನಂತ ಇದೆ ನಿಮ್ಮದು ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹೇಳಿ ನಾನು ಕಳಿಸುವಂತವಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಶು ಹೋಗಿ ಸ್ಟೇಜ್ ಮೇಲೆ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ಅವನು ಅಂದ್ಬಿಟ್ಟು. ಸೊ ಅವ್ರಿಗೆ ಯಾರಾದರೂ ಮಕ್ಕಳು ಸಿಕ್ಬಿಟ್ರೆ ಅವ್ನು ಹೋಗಿ ಆಟ ಆಡ್ತಾ ಇರ್ತಾನೆ ಅವ್ನ ಪಾಡಿಗೆ ಅವ್ನು ನಿಂತ್ಕೊಂಡು. ಆದರೆ ಜೊತೆಲಿ ನಾವು ನಿಂತ್ಕೊಂಡು ನೋಡ್ಕೋಬೇಕು ಅಷ್ಟೇ, ಅವನ್ನ ಎಲ್ಲಾದರೂ ಬಿದ್ದುಬಿಡ್ತಾನೆ ಅನ್ನೋ ಭಯಕ್ಕೆ ಅಷ್ಟೇ. ಅದಾದಮೇಲೆ ಹುಡುಗಿ ಕೂಡ ಬಂದರು ರೆಡಿ ಆಗಿಬಿಟ್ಟು. ಸೊ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಸ್ಟೇಜ್ ಮೇಲೆ ಮಾಡ್ಕೋತಾರೆ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ಬಂದರೆ ಸ್ಟೇಜ್ ಮೇಲೆ. ಸೊ ನಿಮ್ಗೆ ಹೇಳಿದ್ನಲ್ವ ನಾನು ಯೂಟ್ಯೂಬರ್ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು, ರಮ್ಯಾ ನವೀನ್ ಅಂತ ಅವರು ಯೂಟ್ಯೂಬರ್ ಸಿಕ್ಕಿದ್ರು, ಪಕ್ಕದಲ್ಲೇ ಬಂದು ಕೂತಿದ್ರು ಅವರು. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ದೆ ನಾನು. ಅವಾಗ ಅವರು ಕೂಡ ಕೇಳಿದ್ರು. ನಾನು ಹಿಂಗಂದೆ ರೀಸೆಂಟಾಗಿ ಇವಾಗ 1 ಇಯರ್ ಆಗಿದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಅಂದೆ. ನೀವು ಕೂಡ ತುಂಬ ಚೆನ್ನಾಗಿ ಯೂಟ್ಯೂಬೆಲ್ಲ ಮಾಡ್ತೀರಾ, ವ್ಲಾಗ್ಸ್ನ ನೋಡ್ತೀವಿ ನಾನು ಅಂತ ಅಂದೆ. ಸೊ ಹೌದಾ ಅಂತ ಅಂದರು. ಅದಾದಮೇಲೆ ಅವರು ಕೂಡ ಕೇಳಿದ್ರು, ನಿಮ್ಮದು ಏನು ಅಕೌಂಟ್ ನೇಮು ಯೂಟ್ಯೂಬ್ ಚಾನಲ್ದು ಅಂತ ಕೇಳಿದ್ರು. ಆವಾಗ ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಇದೆಯಲ್ಲ ಅದನ್ನೇ ಹೇಳಿದೆ ಅವ್ರಿಗೆ. ಸೊ ಅವ್ರ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಯಿತು. ಅದಾದಮೇಲೆ ತುಂಬ ಜನ ಇದ್ರಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಆಮೇಲೆ ಫೋಟೋ ತೊಗೊಳ್ಳೋದಾ ಅಂತ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಅಂತ ಹೋದೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಅದಾದಮೇಲೆ ನಿಶು ಕೂಡ ಊಟ ಮಾಡಿಸ್ದೆ. ಸೊ ಅವ್ನಿಗೆ ಊಟ ಮಾಡಿಸೋದೊಂದು ತುಂಬ ದೊಡ್ಡ ತಲೆನೋವು. ಏನಾದರೂ ತೋರಿಸ್ಕೊಂಡು ಅವ್ನಿಗೆ ಊಟ ಮಾಡಿಸ್ಬೇಕು. ಅಲ್ಲಿಂದ ಅವ್ನಿಗೂ ಕೂಡ ಊಟ ಮಾಡಿಸ್ಕೊಂಡು ನಾವು ಕೂಡ ಊಟ ಮಾಡಿಕೊಂಡು ಕೆಳಗೆ ಹಾಲ್ಗೆ ಹೋದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಾ ಅಂತ ಅಂದ್ಬಿಟ್ಟು ಹೋದ್ವಿ ನಾವು. ಇಲ್ಲಿ ಬಂದು ಕೂತಿದ್ಯಾ ನೀನು? ಮನೆಗೆ ಹೋಗದ ಬಾ ಬಾ, ಹೋಗೋದ ಮನೆಗೆ ಬರಲ್ವಾ? ಯಾಕೆ? ಬಾ ಮನೆಗೆ ಹೋಗದ, ನಾವು ಮನೆಗೆ ಹೋಗೋದ. ಬಾ ಬಾ ನಿಶು. ಇಲ್ಲಿ ಇಲ್ಲಿ ತಿರ್ಕೋ ನಿಶು. ಇಲ್ಲಿ 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 ನಿಶ್ಚಿತ್ ಇಲ್ಲಿ. ನಾನು ಹೋಗ್ತೀನಿ, ಬಾಯ್. ಹಾ ಇಲ್ಲಿ ಕೆಳಗೆ ಕುತ್ಕೊಂಡು ಅಡ್ಡಾಡ್ತಾವನೆ. ಎದ್ ಬಂದ್ರೆ ಎದ್ದಳು. ಅಲ್ಲೂ ಪಾಪ ಹೋಯ್ತಾ ಅಪ್ಪಚ್ಚಿ. ನೆಕ್ಸ್ಟ್ ಅದಾದಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಮನೆಗೆ ಹೋಗೋದು ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಕೆಳಗಡೆ ಮೋರ್ ಈ ಥರ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಾಗಿತ್ತು ಮನೆಗೆ ಅಂದ್ಬಿಟ್ಟು ಅದನ್ನು ತೊಗೊಂಡು ನೆಕ್ಸ್ಟ್ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ನಿಶಿಗೂ ಅವ್ರ ಪಪ್ಪನ ಹತ್ರ ಹೋಗಿ ಫ್ರಂಟಲ್ಲಿ ಹೋಗಿ ಕುತ್ಕೊಬಿಡ್ತಿದ್ದ. ಅವರು ಡ್ರೈವಿಂಗ್ ಮಾಡ್ತಿದ್ರಲ್ಲ ಆವಾಗ ಅವ್ನಿಗೆ ಹೋಗಿ ಕುತ್ಕೊಳ್ಳೋದು ಇಷ್ಟ. ಅಲ್ಲಿ ಅವ್ರ ಪಪ್ಪನ ಜೊತೆಯಲ್ಲಿ ಡ್ರೈವಿಂಗ್ ಮಾಡ್ತಿರೋ ಪ್ಲೇಸಲ್ಲಿ ಹೋಗಿ ಕುತ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಮಳೆ ಬೇರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಹನಿ ಆಗ್ತಾಯಿತ್ತು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಕೋಲ್ಡ್ ಇತ್ತು ವಾತಾವರಣ ಎಲ್ಲ. ಅದಾದಮೇಲೆ ಮೋರಿಂದ ಒಂದಷ್ಟು ಗ್ರಾಸರಿ ತೊಗೊಂಡು ಅದಾದಮೇಲೆ ನೆಕ್ಸ್ಟು ಮನೆಗೆ ಹೊರಟ್ವಿ ನಾವು. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ನೇಚರ್ ಎಲ್ಲ ಅಂದ್ಬಿಟ್ಟು. ಮಳೆ ಬೇರೆ ಬರ್ತಾಯಿತ್ತು. ಸೊ ಮೋಡ ಎಲ್ಲ ಒಂಥರ ಕಾಣಿಸ್ತಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಹಾಗೆ ಸಂಜೆ ಆಗಿತ್ತಲ್ವ, ಟೈಮು ಒಂದು 5:30 ಆಗಿತ್ತು. 5 o'clock 5:30 ಆಗಿತ್ತು ಟೈಮು. ಟೀ ಬೇರೆ ಮಾಡಿಕೊಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ನಮ್ಮ ಮಾವ ಅವ್ರಿಗೆ, ನಮ್ಮ ಹಸ್ಬೆಂಡ್ ಅವ್ರಿಗೆ ಟೀ ಮಾಡಿ ಕೊಡಬೇಕಾಗಿತ್ತು. ಹಾಗೆ ನಿಶು ಕೂಡ ಹಾಲು ಕಾಯಿಸಿ ಅವನಿಗೆ ಬಾಟಲ್ಗೆ ಹಾಕ್ಕೊಟ್ಟೆ. ಅದಾದಮೇಲೆ ಇಲ್ಲಿ ಟೀ ಮಾಡೋದಕ್ಕೆ ಮಡಗಿದ್ದೀನಿ.
ಸೊ ಹಾಗೆ ಮತ್ತು ನನಗೆ ತುಂಬ ತಲೆನೋವು ಬಂದುಬಿಟ್ಟಿತ್ತು ನನಗೆ, ಯಾಕೋ ಗೊತ್ತಿಲ್ಲ, ಗಾಳಿಗೋ ಏನೋ ತುಂಬ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಕೋಲ್ಡ್ ಇತ್ತಲ್ಲ ವಾತಾವರಣ, ಹಾಗಾಗಿ. ಸೊ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದೆ. ನಿಶಿಗೂ ಕೂಡ ಇಲ್ಲಿ ಬಂದುಬಿಟ್ಟು ಹಾಲನ್ನ ಹಾರೋದಕ್ಕೆ ಇಡ್ತಾಯಿದ್ದೀನಿ. ಅವ್ನಿಗೆ ಬೆಲ್ಲದ ಪುಡಿ ಹಾಕಿ ಕೊಡ್ತೀನಿ, ಜಾಗ್ರಿ ಪೌಡರ್ನ ಹಾಕಿ ಕೊಡ್ತೀನಿ. ಅವ್ನಿಗೆ ಸ್ವಲ್ಪ ಹಾಕಿ ಕೊಡ್ತೀನಿ. ಸಿಹಿ ಜಾಸ್ತಿ ಕೊಡಲ್ಲ ಅವ್ನಿಗೆ, ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಅವ್ನಿಗೆ ಹಾಲಿಗೆ ಜಾಗ್ರಿ ಪೌಡರ್ನ. ನಾನು ಕೂಡ ತುಂಬ ತಲೆನೋವುತ್ತಾ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ, ಅತ್ತೆ ಮಾವ ಅವ್ರಿಗೂ ಕೂಡ ಟೀ ಮಾಡಿ ಕೊಟ್ಟೆ ನಾನು. ಸೊ ಅದಾದಮೇಲೆ ನಾನು ಸೀರೆ ಉಟ್ಕೊಂಡಿದ್ನಲ್ಲ, ಅದು ಮಮ್ಮಿ ಕೈಲಿ ನಾನು ಬ್ಲೌಸ್ನ ಹೊಲಿಸಿದ್ದು. ತುಂಬ ಚೆನ್ನಾಗಿ ಹೊಲ್ದು ಕೊಟ್ಟಿದ್ರು ನನಗೆ. ಸೊ ಲಾಸ್ಟಲ್ಲಿ ನಾವು ಎಂಗೇಜ್ಮೆಂಟ್ಗೆ ಹೋಗಿದ್ವಲ್ಲ, ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರೋ ಅಂಥದ್ದನ್ನ ಲಾಸ್ಟಲ್ಲಿ ನಾನು ಎಂಡಲ್ಲಿ ಹಾಕಿದ್ದೀನಿ ಫೋಟೋಸ್ನ. ಇದು ಫುಲ್ಲು ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊತೀನಿ. ನನಗೂ ಕೂಡ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ದು ಖುಷಿ ಆಯಿತು. ಅವ್ರ ಜೊತೆ ಮಾತಾಡಿದ್ದು ಕೂಡ ಖುಷಿ ಆಯಿತು. ತುಂಬ ಒಂದಷ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇನೆ ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನಿವಾಗ ರೀಸೆಂಟಾಗಿ ಅವ್ರದ್ದು ವ್ಲಾಗ್ಸ್ಗಳನ್ನ ನೋಡಿದ್ದು ನಾನು. ಚೆನ್ನಾಗಿ ಮಾಡ್ತಾರೆ ಅವರು ಕೂಡ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ವ್ಲಾಗ್ಸ್ಗಳನ್ನ ಎಲ್ಲ ನೋಡ್ತಾರೆ ಅವ್ರದ್ದು. ನೆಕ್ಸ್ಟ್ ಅದಾದಮೇಲೆ ನನಗೂ ತುಂಬ ತಲೆನೋವ್ತಾ ಇತ್ತು ಅಂದ್ಬಿಟ್ಟು ಬಿಸಿ ಕಾಫಿ ಕುಡಿದೆ. ಹಾಗೂ ಕೂಡ ನಂಗೆ ತಲೆನೋವು ಹೋಗಿರಲಿಲ್ಲ. ರಾತ್ರಿ ವಿಕ್ಸ್ ಹಾಕೊಂಡು ಮನಿಕೊಂಡಾದ್ಮೇಲೆ ನನಗೆ ಬೆಳಿಗ್ಗೆ ಎದ್ದಿದ್ದಾದಮೇಲೆ ತಲೆನೋವು ಹೋಗಿದ್ದು ನನಗೆ. ಸೊ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಿಶುದು ಭಾರಿ ಡಿಸ್ಟರ್ಬೆನ್ಸ್ ಇದೆ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಅವನಂತೂ ಅವನದೇ ಫುಲ್ಲು ಟಾಕಿಂಗ್ ಇರುತ್ತೆ, ಅವನದೇ ಫುಲ್ ವಾಯ್ಸ್ ಅವನದು. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅವನು ಆಟ ಆಡ್ತಾ ಇರ್ತಾನಲ್ಲ, ಸೊ ಹಾಗಾಗಿ ನಿಮ್ಗಳಿಗೆಲ್ಲ ವಾಯ್ಸ್ ಕೇಳಿಸುತ್ತೆ ಅವನದು. ಇಲ್ಲಿ ಟೀ ಮಾಡ್ತಾಯಿದ್ನಲ್ಲ ಅಂದ್ಬಿಟ್ಟು ಅಲ್ಲೇ ಅಡುಗೆ ಮನೇಲಿ ನಿಂತ್ಕೊಂಡು ನಾನು ಕಾಫಿ ಕುಡಿದೆ. ನೆಕ್ಸ್ಟ್ ಅದಾದಮೇಲೆ ಕಾಫಿ ಎಲ್ಲ ಕುಡಿದೆ. ನಮ್ಮ ಮನೆಯವ್ರಿಗೆ, ನಮ್ಮ ಅತ್ತೆಗೆ, ನಮ್ಮ ಮಾವಂಗೆ ಟೀ ಕೊಟ್ಟೆ. ನಿಶಿಗೆ ಕೂಡ ಹಾಲು ಕೊಟ್ಟೆ. ಆಮೇಲೆ ಮನೆಗೆ ಗ್ರಾಸರಿ ತಂದಿದ್ವಲ್ಲ, ಸೊ ಸ್ವಲ್ಪ ಬೆಲ್ಲದ ಪುಡಿ ಎಲ್ಲ ಬೇಕಾಗಿತ್ತು. ಮೋರಲ್ಲಿ ಬೈ 1 get 1 ಫ್ರೀ ಆಫರ್ ಇತ್ತು. ಬೆಲ್ಲದ ಪುಡಿ ತೊಗೊಂಡ್ವಿ. ಅದಾದಮೇಲೆ ಇದೊಂದು ಬಂದುಬಿಟ್ಟು ಬಿಸ್ಕೆಟ್ ತೊಗೊಂಡ್ವಿ. ಇದು ಮಂಚ್ ಥರ ಇರುತ್ತೆ ಟೇಸ್ಟು. ಬೈ 1 get 1 ಆಫರ್ ಇತ್ತು ಕೂಡ, ಅದಕ್ಕೋಸ್ಕರ ತೊಗೊಂಡ್ವಿ ಡಿಶ್ಶಿಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಡವ್ ಸೋಪ್ ಇರಲಿಲ್ಲ, ಡವ್ ಸೋಪ್ ತೊಗೊಂಡ್ವಿ. ಅದು ಕೂಡ ಖಾಲಿಯಾಗಿ ಹೋಗಿತ್ತು. ಅಂಗಡೀಲಿ ಆ್ಯಕ್ಚುಲಿ ಇರಲಿಲ್ಲ, ನಮ್ಮ ಅಂಗಡೀಲಿ ಇರಲಿಲ್ಲ, ಡವ್ ಸೋಪೆಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ನಮ್ಮ ಮನೆಯವರು ಸಾಮಾನೆಲ್ಲ ತರಬೇಕಾದ್ರೆ ತಂದಿರಲಿಲ್ಲ, ಅವರು ಮರ್ತುಬಿಟ್ಟಿದ್ರು ಅಂಗಡೀಲಿ. ಸೊ ಈಗ ಡವ್ ಸೋಪ್ ಇರಲಿಲ್ಲ, ಅಲ್ಲೇ ಒಂದು ಇರಲಿ ಅಂದ್ಬಿಟ್ಟು ಮೋರಲ್ಲಿ ತೊಗೊಂಡ್ವಿ ಡವ್ ಸೋಪು. ಮತ್ತು ಹಾಗೆ ಜಾಗ್ರಿ ಪೌಡರು, ಮತ್ತು ನಿಶಿಗೆ ಅಂದ್ಬಿಟ್ಟು ಚಾಕ್ಲೇಟ್ ತೊಗೊಂಡ್ವಿ. ಸೊ ಬಿಸ್ಕೆಟ್ ತೊಗೊಂಡ್ವಿ. ಇದು ಬಂದುಬಿಟ್ಟು ನನಗೆ ಚಾಕ್ಲೇಟ್ ಬೇಕು ಅಂದ್ಬಿಟ್ಟು ನಾನು ತೊಗೊಂಡೆ ಇದನ್ನ, ಮಿಲ್ಕಿ ಬಾರ್ ಚಾಕ್ಲೇಟ್ನ ತೊಗೊಂಡೆ. ಅದಾದಮೇಲೆ ಇದು ಬಂದುಬಿಟ್ಟು ಮಸಿಯೋದು. ಇದು ಏನಂದರೆ ನಿಶಿಗೆ ಏನಾದರೂ ಸಪ್ರೇಟಾಗಿ ಅಡುಗೆ ಮಾಡಿದಾಗ ನನಗೆ ಈ ಕ್ಯಾರೆಟ್ ಆಗಿರ್ಬೋದು, ಈ ಬೀಟ್ರೂಟ್ ಎಲ್ಲ ಬೇಯಿಸ್ತಿದ್ನಲ್ಲ, ಬೇಳೆ ಎಲ್ಲ, ಅದನ್ನ ಮಸಿಯೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಆಮೇಲೆ ನಾವೇನಾದರೂ ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಬೇಯಿಸ್ತೀವಲ್ಲ, ಆಗ ಸ್ಮ್ಯಾಶ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಸ್ಮ್ಯಾಶ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ. ನಾನೇನು ಮಾಡ್ತಿದ್ದೆ ಅಂದರೆ ಸೌಟಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೆ, ಇಲ್ಲಾಂದರೆ ಬಿಸಿ ಆರಿದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೆ ಆಲೂಗೆಡ್ಡೆ ಎಲ್ಲನೂ. ಸೊ ಇರಲಿ ಅಂದ್ಬಿಟ್ಟು ಇದೊಂದು ಸ್ಮ್ಯಾಶ್ ಮಾಡೋದನ್ನ ಒಂದು ತೊಗೊಂಡೆ. ಇದೊಂದಕ್ಕೆ ಬಂದುಬಿಟ್ಟು 200 rupees ಏನು. ಸೊ ಮೋರಲ್ಲಿ ಇದೊಂದು ತೊಗೊಂಡೆ. ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಆನ್ಲೈನಲ್ಲೂ ಸಿಗುತ್ತೆ, ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಹೊರ್ಗಡೆನೇ ತೊಗೊಂಡೆ, ಚೆನ್ನಾಗಿದೆ ಗಟ್ಟಿಯಾಗಿ. ಅದಾದಮೇಲೆ ನನಗೆ ಪಾಂಡ್ಸ್ದು
ಮಾಯ್ಶ್ಚರೈಸರ್ ಖಾಲಿಯಾಗಿ ಹೋಗಿತ್ತು. ಸೊ ಅದನ್ನು ತೊಗೊಂಡೆ. ಅಲ್ಲೇ ಮೋರಲ್ಲೆಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಅದೊಂದು ಪಾಂಡ್ಸ್ದು ಮಾಯ್ಶ್ಚರೈಸರ್ ತೊಗೊಂಡೆ. ಸೊ ಇದಿಷ್ಟು ಬಂದ್ಬಿಟ್ಟು ಐಟಮ್ಸ್ಗಳನ್ನ ತೊಗೊಂಡೆ. ಅದಾದಮೇಲೆ ಮಾಮೂಲಿ ಗರ್ಲ್ಸ್ದು ಇರುತ್ತಲ್ಲ, ಏನು ಬೇಕೋ ಅವ್ರಿಗೆ ಸೇಫ್ಟಿಗೆ ಏನೇನು ಬೇಕೋ ಅದನ್ನು ಆಲ್ರೆಡಿ ಅದೊಂದು ತೊಗೊಂಡೆ, ನನಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಬಂದುಬಿಟ್ಟು ಮನೆಗೆ ಏನು ಬೇಕು ಅದಷ್ಟು ಮಾತ್ರ ತೊಗೊಂಡೆ ಅಷ್ಟೇ. ಅದಾದಮೇಲೆ ನಿಶಿಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಮಾಡಿಸ್ದೆ. ಅವ್ನಿಗೆ ರೆಡಿ ಎಲ್ಲ ಮಾಡಿಬಿಟ್ಟು ಅವ್ನಿಗೆ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಟೊಪಿಯಲ್ಲಿ ಹಾಕ್ಬಿಟ್ಟು ಅವನ್ನ ಸ್ವಲ್ಪ ಈಚೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಹಿಂದೆಗಡೆ ಅಲ್ಲಿ ಹಸು ನಾಯಿ ಎಲ್ಲ ಇತ್ತಲ್ಲ ಅದನ್ನು ತೋರಿಸ್ಬಿಟ್ಟು ಅವನ್ನ ಕೂರಿಸ್ದೆ. ಅವನು ಪಾಪು ಪಾಪು ಅಂದ್ಕೊಂಡು ಅವ್ನ ಫೇಸ್ನ ನೋಡ್ಕೊಂಡು ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಪಾಪು ಪಾಪು ಅಂತ ಇದ್ದ ಅವನು. ಸೊ ಅದಾದಮೇಲೆ ರಾತ್ರಿ ಊಟ ಮಾಡಿಕೊಂಡು ನಿಶಿಗೂ ಕೂಡ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಮನಿಕೊಂಡ್ವಿ. ಸೊ ಹಾಗೆ ನಿಮ್ಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು. ಹಾಗೆ ಇನ್ನು ಯಾವ್ಯಾವ ರೀತಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.